ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅವರನ್ನು ಹಿಂಬಾಲಿಸಿ ಗೃಹರಕ್ಷಕ ದಳದ ಮುಂದಾದ ಗೌರವ ಹೊಂದಲಿಕ್ಕೆ ವಿದ್ಯಾವೃತ್ತಿ ತಂಡವನ್ನ ಹಿಂಬಾಲಿಸಿ ಡಿವಿಪಿ ಬಿಎಚ್ಎಸ್ ಬಾಲಿಕೆಯರ ತಂಡ, ಡಿವಿಪಿ ಜಿಎಚ್ಎಸ್ ಬಾಲಿಕಾ ತಂಡ, ದೇಶೀಯ ವಿದ್ಯಾಪೀಠ ಬಾಲಿಕಾ ತಂಡ ಗೌರವ ವಂದನೆಗೆ ಬರ್ತಾ ಇದೆ. ಡಿವಿಪಿ ಜಿಎಚ್ಎಸ್ ಹಿಂಬಾಲಿಸಿ ನಿರ್ವಣೇಶ್ವರ ಪ್ರೌಢಶಾಲೆ ಬಾಲಿಕಾ ತಂಡ, ನಿರ್ವಾಣೇಶ್ವರ ಬಾಲಿಕಾ ತಂಡವನ್ನು ಹಿಂಬಾಲಿಸಿ ಜ್ಞಾನಪೀಠ ಪ್ರೌಢಶಾಲೆ ಮಲ್ಲಿಕಾರ್ಜುನ ಸ್ವಾಮಿ ಹಿರಿಯ ಪ್ರಾಥಮಿಕ ಶಾಲೆ, SMS ಶಾಲೆ, SMS ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ एक साथ राष्ट्रगीत शुरू कर। जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा, उज्जल जलधि तरंगा, तव शुभ नामे जागे, तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಕೂಡ ನಮ್ಗೆ ಏನಾದ್ರು ಕೂಡ ಇಷ್ಟು ನೆಮ್ಮದಿಯಾಗಿ ನಾವೆಲ್ಲ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಇಷ್ಟು ಖುಷಿಯಿಂದ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು? ನಮ್ಮನ್ನೆಲ್ಲ ಗಡಿನಲ್ಲಿ ಕಾಯ್ತಾ ಇರ್ತಕ್ಕಂಥ ವೀರ ಯೋಧರನ್ನು ಕೂಡ ಇವತ್ತು ಅವರಿಗೆ ಎಲ್ಲ ರೀತಿಯ ಶಕ್ತಿಯನ್ನ ಸರ್ಕಾರಗಳು ನೀಡಲಿ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಕಾಲಕಾಲಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಒದಗಿಸ್ಕೊಡ್ಲಿ. ನಮ್ಮ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧರಿಗೆ ನಾವೆಲ್ಲರೂ ಕೂಡ ಅವರಿಗೆ ನಮಸ್ಕಾರಗಳನ್ನ ಹೇಳೋದ್ರ ಜೊತೆಯಲ್ಲಿ ಇವತ್ತು ನಾವೆಲ್ಲ ಈ ಪುಲ್ವಾಮಾ ದಾಳಿ ಇರ್ಬೋದು, ಒಂದು ಏರ್ ಕ್ರ್ಯಾಶ್ ಇರ್ಬೋದು, ಏರೋಪ್ಲೇನ್ ಕ್ರ್ಯಾಶ್ ಆಗಿರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಕ್ರಿಕೆಟ್ನಲ್ಲಿ 11 ಜನ ಯುವಕರನ್ನ ನಾವು ಕಳ್ಕೊಂಡಂಥದ್ದು ಇರ್ಬೋದು, ನಾವೆಲ್ಲ ಇಂಥ ಕೈಗೆಟಕುವ ಆಗದ ರೀತಿಯಲ್ಲಿ ಸ್ವಾತಂತ್ರ್ಯ ಬಂದು ನಾವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಹೋಗೋ ನಿಟ್ಟಿನಲ್ಲಿ ಜೊತೆಯಲ್ಲಿ ಇವತ್ತು ಯುವಕರ ಶಕ್ತಿ ಅಪಾರವಾಗಿ ಇವತ್ತು ದೇಶದ ಅಭಿವೃದ್ಧಿಗೆ, ದೇಶಕ್ಕೆ ಕೊಡುಗೆ ಆಗಬೇಕಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡು, ಇವತ್ತೇನು ಯುವಕರು ಮನಸ್ಸು ಮಾಡಿದ್ರೆ ಅವರಲ್ಲಿ ಇರ್ತಕ್ಕಂಥ ಬಿಸಿ ರಕ್ತದಲ್ಲಿ ದೇಶವನ್ನ ಒಳ್ಳೆ ಹಾದಿಯಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು. ನಾವು ಮಾತಾಡೋ ರೀತಿಯಿಂದ ಹಿಡಿದು ನಾವು ನಡೀತಕ್ಕಂಥ ಹಾದಿಯಿಂದ ಹಿಡಿದು ಹಾಗೂ ಯುವ ಆದಂತಹ ದೊಡ್ಡದೇವರೇ, ಉಪಾಧ್ಯಕ್ಷರಾದಂಥ ರಾಜಶೇಖರ್ ಅವರೇ ಎಲ್ಲೋ ನಮ್ಮ ಪ್ರಧಾನಮಂತ್ರಿಗಳು ರೂಪಿಸಿ ಅನುಷ್ಠಾನಗೊಳಿಸುತ್ತಿದ್ದಾರೆ. ಅದರ ಭಾಗವಾಗಿಯೇ ಮೇಕ್ ಇನ್ ಇಂಡಿಯಾ ಭಾರತದ ಸ್ವಾವಲಂಬಿ ಮಂತ್ರವಾಗಿದ್ದು, ಅದರ ಪರಿಣಾಮ ಇಂದು ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಪೆಹಲ್ಗಾಮ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಜಗತ್ತಿಗೆ ಭಾರತದ ಸ್ವದೇಶಿ ಶಕ್ತಿಯನ್ನು ಸಮರ್ಥವಾಗಿ ತೋರಿಸಿಕೊಟ್ಟಿದೆ. ಸಹಸ್ರಾರು ವರ್ಷಗಳಿಂದಲೂ ಭಾರತ ಸರ್ವ ಕ್ಷೇತ್ರಗಳಲ್ಲೂ ಅಗ್ರಸ್ಥಾನವನ್ನು ಹೊಂದಿದ್ದು, ಪ್ರಾಚೀನ ನಾಗರಿಕತೆ, ಸಂಸ್ಕೃತಿ,
ಹಾಗೂ ವಿಕಸಿತ ಬೌದ್ಧಿಕ ಸಾಮರ್ಥ್ಯದ ಆಧಾರದ ಮೇಲೆ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುತ್ತಿದ್ದು, ಅದರ ಪರಕೀಯರ ನಿರಂತರ ದಾಳಿ ನಂತರ ಆಂಗ್ಲರಿಂದ ದೇಶದ ಸ್ವಾತಂತ್ರ್ಯ ಅಪಹರಣ ನಮ್ಮನ್ನು ಜರ್ಜರಿತಗೊಳಿಸಿತ್ತು.